ಅಧ್ಯಕ್ಷರೇ, ಒಂದಂತರೂ ಸತ್ಯ, ಕರ್ನಾಟಕದಲ್ಲಿ ಈ ಬಾಂಗ್ಲಾದೇಶಿಗಳು ಇವತ್ತು ಇದ್ದಾರೆ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಇವತ್ತು ಒಪ್ಪಿಕೊಂಡಿದೆ. ಇವತ್ತು ಸುಮಾರು 10 ಜಿಲ್ಲೆಯಲ್ಲಿ ಅವರು ಸುಮಾರು 370 ಜನ ಅಕ್ರಮವಾಗಿ ಬಾಂಗ್ಲಾದೇಶಿಯವರು ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ. ಆದರೆ ಭಾಳ ಆಘಾತಕಾರಿ ಮತ್ತು ಭಾಳ ಭಯಾನಕ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಒಂದು ಅಂದಾಜಿನ ಪ್ರಕಾರ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಇಲ್ಲಿ ಮತ್ತು ಅನೇಕ ಜಿಲ್ಲೆಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಕಾಫಿ ತೋಟಗಳಲ್ಲಿ, ಮಾಲ್ಗಳಲ್ಲಿ, ಶಾಪಿಂಗ್ ಮಾಲ್ನಲ್ಲಿ, ಸೆಕ್ಯೂರಿಟಿಯಲ್ಲಿ ಮತ್ತು ಇನ್ನಿತರ ಅನೇಕ ಕಡೆ ಇವತ್ತು ಬಾಂಗ್ಲಾದೇಶಿಯರು ITBTಯಲ್ಲಿ ಈ ರೀತಿ ಅನೇಕ ಕಡೆ ನಕಲಿ ಆಧಾರ್ ಕಾರ್ಡ್ಗಳನ್ನು, ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಈ ಒಂದು ದೊಡ್ಡ ಜಾಲ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿ ನಾವು ಸರ್ಕಾರ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಕಂಡಿರುತ್ತೆ. ಅಂದರೆ ಕರ್ನಾಟಕದ ಇಂಟೆಲಿಜೆನ್ಸ್ ಏನಿದೆ, ಪೊಲೀಸ್ ಇಂಟೆಲಿಜೆನ್ಸ್ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಯಾಕಂದರೆ ಇಷ್ಟು 25 ಲಕ್ಷಗಟ್ಟಲೆ ಜನ ಇದ್ದಾರೆ ಅಂದಮೇಲೆ ಇವತ್ತು ಬೆಂಗಳೂರಿನಂಥ ಊರಿನಲ್ಲಿ ದರೋಡೆ ಆಗ್ತಾಯಿದೆ. ಆ ದರೋಡೆಗಳಲ್ಲಿ ಸುಮಾರು 600 ಮೀಟ್ರು ನೆಲ ಅಡ್ಡಿ ಬಂಗಾರ ಕಳು ಮಾಡಿದಂಥ ಅನೇಕ ಪ್ರಕರಣಗಳು 2024ರಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಬೆಂಗಳೂರಿನಲ್ಲೇ ಸಹ ಇವತ್ತು ದೊಡ್ಡ ಪ್ರಮಾಣದ ಇವತ್ತು ದರೋಡೆ, ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕಾಟೇದಾರ್ ಅನ್ನುವಂಥ ಏಜೆಂಟ್ರು ಬಾಂಗ್ಲಾದಿಂದ ಒಳಗೆ ಬರಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು, ಈಗ ತಾವು ಅವ್ರ ನಕಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ಗಳನ್ನು, ವೋಟರ್ ID ಸುಮಾರು 20-25 ಸಾವಿರ ರೂಪಾಯಿ ಹಣ ತಗೊಂಡು ಇಲ್ಲಿ ಕೊಡೋದ್ರಿಂದ ಇಡೀ ಕರ್ನಾಟಕದ ವಾತಾವರಣ ಪಶ್ಚಿಮ ಬಂಗಾಳದಂತೆ ಇಲ್ಲಿಯೂ ಸಹ ಒಂದಿಲ್ಲ ಒಂದು ದಿವಸ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತೊಂದು ಭಯಾನಕ ಸ್ಥಿತಿ, ಹಿಂದೂಗಳ ರಕ್ಷಣೆ ಇಲ್ಲಾರ್ದಂಗಾಗಿದೆ, ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದ್ರ ಕಾರಣ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಈ ಎಲ್ಲ ಯಾರ್ಯಾರು ನುಸುಳುಕೋರು ಅದಾರೆ, ಯಾರು ಬಾಂಗ್ಲಾದೇಶಿಯರಿದ್ದಾರೆ, ಯಾವ ಕಾಫಿ ಎಸ್ಟೇಟ್ನ ಆಯಾ ಜಿಲ್ಲೆಯಲ್ಲಿ ಆಯಾ ಅಧಿಕಾರಿಗಳನ್ನು ಒಂದು ವಿಶೇಷ ತಂಡ ಮಾಡಿ, ಅದಕ್ಕೆ ಆದಂಥ ತಂಡ ಮಾಡಿ ಇವರು ಎಲ್ಲರನ್ನೂ ಈ ದೇಶದಿಂದ ಹೊರಗೆ ದಬ್ಬುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಹಿಂದೂ ಕಾರ್ಯಕರ್ತರು ಎಲ್ಲೆಲ್ಲಿ ಇಂಥ ಅಕ್ರಮವಾಗಿ ದೇಶದಲ್ಲಿರುವಂಥ ನುಸುಳುಕೋರನ್ನ ಕಂಡುಹಿಡ್ಲಿಕ್ಕೆ ಹೋದರೆ ಅವ್ರ ಮೇಲೇ ಕೇಸ್ ಹಾಕಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಇವತ್ತು ಅವರು ಏನು ಆತ್ಮಹತ್ಯೆ ಮಾಡ್ಕೊಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ನೀವು ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿ ಈ ಅಕ್ರಮ ಬಾಂಗ್ಲಾದೇಶಿಯರು ಯಾವ ರೀತಿ ಆ ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳನ್ನು ಸಜೀವವಾಗಿ ದಹನ ಮಾಡುವಂಥ ಕೆಟ್ಟ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರ್ದು, ನಮ್ಮ ದೇಶಕ್ಕೆ ಬರಬಾರ್ದು. ಅಂದರೆ ರಾಜ್ಯ ಸರ್ಕಾರ ಕೇವಲ ತನ್ನ ವೋಟ್ ಬ್ಯಾಂಕ್ ಸಲುವಾಗಿ ಅವರನ್ನು ಇಲ್ಲಿ ಸಕ್ರಮ ಮಾಡುವಂಥದ್ದನ್ನು ತಡೆ ಹಿಡಿದಿದ್ರೆ ಒಂದಿಲ್ಲ ಒಂದು ದಿವಸ ಈ ರಾಜ್ಯ ಸಹ ಕರ್ನಾಟಕ ಸಹ ಒಂದು ಪಶ್ಚಿಮ ಬಂಗಾಳ ಆಗ್ತದೆ ಅನ್ನೋ ಎಚ್ಚರಿಕೆ. ಒಂದ್ ನಿಮಿಷ ಚರ್ಚೆ ಮಾಡಿದ್ರಲ್ಲಿ ಅವ್ರು ಉತ್ತರ ಮಾತಾಡ್ತಾರೆ, ಮಾತಾಡಿ ಸಚಿವ ಕೊಡಿ. ಆಯ್ತು, ಯಾಕೆ ಮತ್ತೆ ಅದನ್ನೇ ಮಾತಾಡ್ತೀರಿ? ಬೇರೆ ನೀವು ಬೇರೆ ಮತ್ತೆ ಮಾತಾಡೋಕೆ ಮಾತಾಡಿ, ನಾಳೆ ಮಾತಾಡೋಕೆ ಮಾತಾಡಿ, ರಾಜ್ಯಪಾಲ ಭಾಷಣ ಮಾತಾಡಿ. ನೀವು ಹಿಂದೂ ಕಾರ್ಯಕರ್ತರ ಆಯ್ತು, ರಾಜ್ಯಪಾಲ ಭಾಷಣ ಏನ್ ಬೇಕಾದ್ರೂ ಮಾತಾಡಿ. ಈಗ ಇದು ಕಾಲಿಂಗ್ ಅಡ್ರೆಸ್ ಉತ್ತರ ಕೊಡ್ತಾರೆ ಇಲ್ಲಿ. ಇಲ್ಲ ಅಧ್ಯಕ್ಷರೇ, ಉತ್ತರ ಕೊಡಿ. ಅಷ್ಟೇ ಅಲ್ಲ, ಉತ್ತರ ಕೊಡಿ ಅಲ್ಲಿ. ಆಯ್ತಪ್ಪ, ಈಗ ನೀವು ಮತ್ತೆ ಅವ್ರು ಕೇಳಿದ್ದಾರೆ, ನೀವೇನ್ ಮಾಡ್ತೀರಿ? ಅವರಲ್ಲಿ ಪ್ರಶ್ನೆ ಕೇಳಿದ್ದು, ನೀವು ಮಾತಾಡಿ. ಸಭಾಧ್ಯಕ್ಷ ಆಯ್ತು. ಮಾನ್ಯ ಯತ್ನಾಳ್ ಅವರು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು 1,40,00,000 ಜನ ಸಭಾಧ್ಯಕ್ಷರೇ, 25 ಲಕ್ಷ ಜನ ಬಾಂಗ್ಲಾದೇಶರಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾರ್ತ್ ಈಸ್ಟ್ನವ್ರು ಇದ್ದಾರೆ, ಅವ್ರು ಯಾರು ಬಾಂಗ್ಲಾದವರಲ್ಲ. ಮಿಜೋರಾಮು ಅದೆಲ್ಲ 5-6 ಸ್ಟೇಟ್ಸ್, ಸಣ್ಣ ಸ್ಟೇಟ್ಸ್ ಬೇಕಾದಷ್ಟು ಜನ ಇದ್ದಾರೆ. ಅದೇ ರೀತಿ ವೆಸ್ಟ್ ಬೆಂಗಾಲ್ ಅವರು 8-10 ಲಕ್ಷ ಜನ ಇದ್ದಾರೆ.
ಅದೇ ರೀತಿ ಬಿಹಾರ್ನವರು ಒಂದು 7-8 ಲಕ್ಷ ಜನ ಇದ್ದಾರೆ. ಓಕೆ. ರಾಜಸ್ಥಾನವರು ಬಹಳ ವರ್ಷದಿಂದ 40-50 ವರ್ಷದಿಂದ ಇದ್ದಾರೆ, ಲಕ್ಷಗಟ್ಟಲೆ ಜನ ಇದ್ದಾರೆ. ತೆಲಂಗಾಣದವರು, ಆಂಧ್ರ ಪ್ರದೇಶವರು, ಕೇರಳದವರು, ತಮಿಳುನಾಡಿನವರು ಇವರೆಲ್ಲ ಲಕ್ಷಗಟ್ಟಲೆ ಜನ, ಬೇಕಾದಷ್ಟು ಜನ ಇದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥವ್ರು. ಮತ್ತು ನಾನು ಹಿಂದೆ ಗೃಹ ಮಂತ್ರಿ ಕೂಡ ಆಗಿದ್ದೆ ಸಭಾಧ್ಯಕ್ಷರೇ. ಆಗ ಇದೇ ರೀತಿ ಕಂಪ್ಲೇಂಟ್ ಮಾಡಿದಾಗ ಆ ಕೆಲವು ತೋಟಗಳಲ್ಲೆಲ್ಲ ಇದೆ ಅಂತ ಹೇಳಿದ್ರು. ಅವಾಗ ಚಿಕ್ಕಮಗಳೂರು, ಕೊಡಗು ಅವೆಲ್ಲ ನಾವು ಕಂಪ್ಲೀಟಾಗಿ ಅವೆಲ್ಲ ಒಂದು ಸ್ಪೆಷಲ್ ಸ್ಕ್ವಾಡ್ ಎಲ್ಲ ಮಾಡಿದ್ವಿ. ಈಗಲೂ ಕೂಡ ಬೇಕಾದ್ರೆ ಇನ್ನೊಂದು ಸ್ಕ್ವಾಡ್ ಮಾಡಿ ಎಲ್ಲೆಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅವನ್ನೆಲ್ಲ ತೆಗೆದು ಹೊರಗೆ ಹಾಕುವಂಥ ಕೆಲಸ ಮಾಡೋ ಸಭಾಧ್ಯಕ್ಷರೇ. ಮತ್ತು ಈ ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದೋ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದು ಎಲ್ಲಿ? ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾದಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ಅವ್ರನ್ನ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ಟರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ? ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋನ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಓಕೆ ಓಕೆ. ಅಧ್ಯಕ್ಷರೇ ಒಂದ್ ನಿಮಿಷ ಕೊಡಿ ನೋಡಿ. ಈಗ ಸಿದ್ದು ಸವದಿ ಅವರೇ ಯತ್ನಾಳಿದ್ದಾರೆ. ದೇಶಾಭಿಮಾನದಿಂದ ಹಿಂದೂ ಕಾರ್ಯಕರ್ತರ ಮೇಲೆ ಈ ವಿಚಾರದಲ್ಲಿ ಯಾವ FIR ಆಗಿಲ್ಲ. ಬೇರೆ ಯಾವುದೋ ಸುಸೈಡ್ ಸಚಿವರೇನು ಈಗ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡ್ತೀವಿ ಅವ್ರನ್ನ. ಸಿದ್ದು ಸವದಿ ಮಾತ್ರ ನೀವು ಯಾಕೆ ಯಾವುದು ಒಂದೇ ಮಿನಿಟ್ ಕಟಕ್ ದೋಣಿ ಬಾ. ಮಾನ್ಯ ಅಧ್ಯಕ್ಷರು, ನಾವು ಒಂದೇ ಮಿನಿಟ್ ನಾನು ಮುಗಿಸ್ತೀನಿ. ಮಾನ್ಯ ಸಚಿವರು ಈಗಾಗಲೇ ಭರವಸೆ ಸದನ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವು ಎಲ್ಲೆಲ್ಲಿ ಅದಾರೆ ಅವ್ರನ್ನ ಅವರ ಶೋಧನೆ ಮಾಡಿ ಅವ್ರನ್ನ ಒದ್ದು ಹೊರಗೆ ಹಾಕುವಂಥ ಕೆಲಸ ಮಾಡ್ತೀನಿ ಅಂತಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತೇನು ಇವನ್ನೆಲ್ಲ ಕರೆದುಕೊಂಡು ಬರುವಂಥ ದಲಾಲಿಗಳೇನಿದ್ದಾರೆ, ಅವರು ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಕೊಡಗಿನಲ್ಲಿದ್ದಾರೆ, ಚಿಕ್ಕಮಗಳೂರಿನಲ್ಲಿದ್ದಾರೆ. ಸುಮಾರು 10 ಜಿಲ್ಲೆಗಳಲ್ಲಿ ಇವ್ರು ಏನಿದ್ದಾರೆ, ಇವರು ವಾಟ್ಸಪ್ ಮೂಲಕ ಪಶ್ಚಿಮ ಬಂಗಾಳ ಮಾತಾಡೋದಿಲ್ಲ. ಆದರೆ ಮಾನ್ಯ ಸಚಿವರು ಹೇಳಿದ್ರು ನಮ್ಮ ದೇಶದ ಗಡಿಯಿಂದ ಬರ್ತಾ ಇದ್ದಾರೆ. ನಾನು ಯಾವ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನಾನು ಡಿಫ್ರೆನ್ಸಿಯೇಷನ್ ಮಾಡೋದಿಲ್ಲ. ಯಾರು ಮಾಡಿದ್ರು ತಪ್ಪೇ. ನಾನು ಮೊದಲು ನನ್ನ ದೇಶ ಸುರಕ್ಷಿತವಾಗಿರ್ಬೇಕಾದ್ರೆ ಈ ದೇಶದ್ರೋಹಿ ಇವರು ಮಾನ್ಯ ಸಚಿವರು ಹೇಳಿದ್ರು ಬಿಹಾರ, ಕೇರಳ, ತಮಿಳು ಅವರೆಂದು ದೇಶದ್ರೋಹಿಗಳಲ್ಲ. ನಮ್ಮ ದೇಶದಲ್ಲಿ ಯಾವುದೇ ಮೂಲೆಯಿಂದ ಬಂದರೂ ದುಡಿಲಿಕ್ಕೆ ಬರ್ತಾರೆ. ಆದರೆ ಇವರು ಬರುವಂಥದ್ದು ಅಧ್ಯಕ್ಷರೇ ಇವೆಲ್ಲ ಭೂಗತ ಏನು ನಮ್ಮ ಭಯೋತ್ಪಾದಕರದಾರ ಅವರ ನಂಟಿನಲ್ಲಿ ಬರೋದ್ರಿಂದ ಇದು ಅಪಾಯ ಇದೆ. ಅದಕ್ಕೆ ಮಾನ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ. ನಾವು ವಿನಂತಿ ಮಾಡ್ಕೊತೀನಿ, ಅಂಥ ಎಷ್ಟು ಜನ ಅದಾರೆ ಅದಕ್ಕೊಂದು ಸ್ಪೆಷಲ್ ಒಂದು ಪೊಲೀಸ್ ಫೋರ್ಸ್ ಮಾಡಿ ಈ ದೇಶದಿಂದ ಒದ್ದು ಹಾಕುವಂಥ ಕೆಲಸ ಅವ್ರು ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಟೇಕ್ ಎ ಡ್ರೈವ್ ಟು ಕ್ಲಿಯರ್ಲಿ ಎಲ್ಲ ರಿಪೋರ್ಟ್ ಮಾಡೋದಕ್ಕೆ 100% ನಾವು ತಗೊಳ್ತೀವಿ. ಪ್ಲಸ್ ಏಜೆಂಟ್ಸ್ ಯಾರಿದ್ದಾರೆ ಇದನ್ನ ಆಚೆಯಿಂದ ಕರ್ಕೊಂಡ್ಬರ್ತಾರಲ್ಲ ಬಾಂಗ್ಲಾದಿಂದ, ಅವ್ರನ್ನೂ ಕೂಡ ಒಳಗಾಕೋ ಕೆಲಸ ಮಾಡುತ್ತೆ. ಸಿದ್ದು ಕೇಸವ್ ಸಾರಿ ಅಧ್ಯಕ್ಷರೇ, ಈಗ ಯಾರ್ಯಾರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅವ್ರಿಗೆ ರಕ್ಷಣೆ ಕೊಡಬೇಕು. ಮತ್ತು ಅದರ ಪ್ರಕಾರ ಅವ್ರ ಮಾಹಿತಿ ಕೊಟ್ಟಂತವ್ರಿಗೆ ಕಿರುಕುಳ ಕೊಳ್ಳಾರ್ದನೆ ಗುಪ್ತವಾಗಿ ಅವರ ಹೆಸರಿಟ್ಟು ಮಾಡಿದ್ರೆ ಬಹಳಷ್ಟು ಜನ ಅದ್ರ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ. ಮಾನ್ಯ ಸಚಿವರು ಅದನ್ನು ಒಂದು ಕೆಲಸ ಮಾಡ್ಬೇಕಂತ ಕೇಳ್ಕೊತೇನೆ. ಮಾಹಿತಿ ಕೊಡ್ಲಿ ಸಭಾಧ್ಯಕ್ಷರೇ, ಆದ್ರೆ ಕಾನೂನು ಕೈಗೆ ತಗೊಳ್ಳೋದು ಅಷ್ಟೇ. ಕರೆಕ್ಟ್.